ಪಯ್ಯತಬೈಲ್ ಅಸೀದತ್ ಮಣವಾಟಿ ಬೀವಿ ರಲಿಯಲ್ಲಾಹು ಅನ್ಹಾ ಕರ್ನಾಟಕ ಕೇರಳ ಗಡಿ ಪ್ರದೇಶವಾದ ಬಾಳಪುಣಿ ಗ್ರಾಮ ಮತ್ತು ವರ್ಕಾಡಿ ಗ್ರಾಮ ತಮ್ಮಲ್ಲಿ ಒಂದುಗೂಡುವ ಪ್ರದೇಶ ಪಯ್ಯತಬೈಲ್ನಲ್ಲಿ ಅಂತ್ಯವಿಶ್ರಾಮ ಹೊಂದುತ್ತಿರುವ 5 ಶತಮಾನಗಳ ಇತಿಹಾಸವಿರುವ ಮಣವಾಟಿ ಬೀವಿ ದರ್ಗಾ ಶರೀಫ್. ಈ ದರ್ಗಾ ಶರೀಫಿನಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಉರೂಸ್ ಸಮಾರಂಭ, ಈ ವರ್ಷದ 2025ನೇ ಉರೂಸ್ ಸಮಾರಂಭ ಈ ಜನವರಿ ತಿಂಗಳು 17 ಅಥವಾ ನಾಳೆ ಅದರ ಸಮಾರಂಭವಾಗಲಿದೆ. ಇದರ ಕುರಿತು ಜಮಾತ್ ಅಧ್ಯಕ್ಷರು ಹಾಗೂ ಉರೂಸ್ ಕಮಿಟಿ ಅಧ್ಯಕ್ಷರು ಆದಂತಹ DMK ಮೊಹಮ್ಮದ್ ರವರು ನಮ್ಮಲ್ಲಿ ಮಾತನಾಡ್ತಾ ಇದ್ದಾರೆ. ಈಗ ನಮ್ಮ ಈ ವೇದಿಕೆಯಲ್ಲಿ ಉರೂಸ್ ಕಮಿಟಿ ಹಾಗೂ ಜಮಾತ್ ಕಮಿಟಿಯ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಜಮಾಲುದ್ದೀನ್ ಎನ್ ಅವರು ನಮ್ಮ ಈ ಪತ್ರ ಮೀಟ್ನಲ್ಲಿದ್ದಾರೆ. ಅದೇ ರೀತಿ ಉರೂಸ್ ಕಮಿಟಿ ಮತ್ತು ಉರೂಸ್ ಕಮಿಟಿಯ ಖಜಾಂಜಿ ಆದಂತಹ ಕೋಶಾಧಿಕಾರಿಯಾದ ಇಬ್ರಾಹಿಂ ಹಾಜಿ ಸುಲ್ಲೆಮೆ ಅವರು ಇದ್ದಾರೆ. ನಮ್ಮ ಉರೂಸ್ ಕಮಿಟಿಯ ಉಪಾಧ್ಯಕ್ಷರಾದ ಸಿದ್ದೀಕ್ ಹಾಜಿ TA ನಮ್ಮೊಂದಿಗಿದ್ದಾರೆ. ನಮ್ಮಲ್ಲಿ ಈಗ ಜಮಾತ್ ಕಮಿಟಿ ಹಾಗೂ ಉರೂಸ್ ಕಮಿಟಿಯ ಅಧ್ಯಕ್ಷರಾದಂತಹ DMK ಮೊಹಮ್ಮದರವರು ಈ ಕುರಿತು ಮಾತನಾಡ್ತಾರೆ. ಪತ್ರ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಪಂಚಾಯತಿನ ಪಯ್ಯತಬೈಲ್ ಎಂಬ ಪ್ರದೇಶ, ಇಲ್ಲಿ ಬಾಳೆಪುಣಿ ಕರ್ನಾಟಕ ಪ್ರದೇಶದ ಬಾಳೆಪುಣಿ ಪಂಚಾಯತಿನ ಗಡಿ ಪ್ರದೇಶವಾದ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಪಯ್ಯತಬೈಲ್ ಎಂಬ ಪುಟ್ಟ ಅಲ್ಲಿ ಊರು. ಅಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಅಸೀದತ್ ಮಣವಾಟಿ ಬೀಬಿ ರಲಿಯಲ್ಲಾಹು ಅನ್ಹಾ ಅವರ ಹೆಸರಿನಲ್ಲಿ 2 ವರ್ಷಕ್ಕೆ ಒಮ್ಮೆ ನಡೆಸಿಕೊಂಡು ಬರುವ ಉರೂಸ್ ಸಮಾರಂಭ ನಾಳೆ 17ನೇ ತಾರೀಕು ಜುಮಾ ನಮಾಜಿನ ನಂತರ ಸೈಯದ್ ಅತಾವುಲ್ಲಾ ತಂಗಳ್ ಅವರು ಫ್ಲಾಗ್ ಹಾಸ್ಟ್ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಅದರ ಪ್ರಾರ್ಥನೆಗೆ ನೇತೃತ್ವ ಪಯ್ಯತಬೈಲ್ ಜಮಾತ್ ಮುದ್ದರಿಸ್, ಪಯ್ಯತಬೈಲ್ ತಾಜುಶರಿಯಾ ದವದರ್ಸ್ ಪ್ರಿನ್ಸಿಪಾಲ್ ಆದಂಥ ಶೇಖುನಾ ಅಬ್ದುಲ್ ಮಜೀದ್ ಫೈಜ್ ಉಸ್ತಾದ್ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ನಾಳೆ ರಾತ್ರಿ 17ನೇ ತಾರೀಕಿನಂದು ರಾತ್ರಿ 7 ಗಂಟೆಗೆ ಸಮಸ್ತ ಕೇರಳ ಮುಸಾವರ ಇದರ ವೈಸ್ ಪ್ರೆಸಿಡೆಂಟ್ ಆದಂಥ ಅಸೀದತ್ ಅತಾವುಲ್ಲಾ ತಂಗಳ್ ಕುಂಬೋಳ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಪ್ರಭಾಷಣ ಮಾಡಲಿಕ್ಕೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಪಂಡಿತರು ಆದಂಥ ಪಯ್ಯತಬೈಲ್ ಕಾಜಿ ಆದಂಥ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಉಸ್ತಾದರವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕಾಸರಗೋಡು ಉತ್ತರ ಮೇಘಲೆ ಅಧ್ಯಕ್ಷರಾದಂಥ ಸೈಯದ್ನ ಜಲಾಲುದ್ದೀನ್ ತಂಗಳ್ ಮಲ್ಲರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. 17ನೇ ತಾರೀಕಿನಂದು ನಡೆದು ಉದ್ಘಾಟನೆಗೊಂಡಂಥ ಕಾರ್ಯಕ್ರಮ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕಿನಂದು ಸಮಾಪನೆಗೊಳ್ಳಲಿದೆ. ಆ ಸಮಾಪನೆ ಉದ್ಘಾಟನೆ ಮಾಡಲಿಕ್ಕೆ ಬದ್ರುಸ್ ಸಾದಾತ್ ಸೈಯದ್ನ ಖಲೀಲ್ ತಂಗಳ್ ಕಡಲುಂಡಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದಲ್ಲದೆ ಈ ಕಾರ್ಯಕ್ರಮ ನಾಳೆ 17ನೇ ತಾರೀಕಿಗೆ ನಡೆದು 1ನೇ ತಾರೀಕಿಗೆ ಸಮಾಪನೆಗೊಂಡು 2ನೇ ತಾರೀಕಿನ ಫೆಬ್ರವರಿ 2ನೇ ತಾರೀಕಿನಂದು ಉರೂಸ್ ಕಾರ್ಯಕ್ರಮ ನಡೆಯಲಿದೆ. ಉರೂಸ್ ಕಾರ್ಯಕ್ರಮ ಭಯಂಕರ ವಿಜೃಂಭಣೆಯಲ್ಲಿ ನಡೆಯುತ್ತಾ ಇದೆ. 1 ಲಕ್ಷದಿಂದ ಅಧಿಕ ಜನರು ಅನ್ನದಾನಕ್ಕೆ ಪಾಲ್ಗೊಳ್ಳಲಿದ್ದರು. ಅನ್ನದಾನ ಮಧ್ಯಾಹ್ನ 11 ಗಂಟೆಯಿಂದ ಅನ್ನದಾನ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ 1 ಲಕ್ಷದಷ್ಟು ಜನ ಅನ್ನದಾನಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಆದರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಪತ್ರ ಮಾಧ್ಯಮವಾದವರು ನೀವು ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ
ಪೊಯ್ಯತ್ತ ಬೇಲ್ ಅಂತ ಹೇಳಿದರೆ ಒಂದು ಸೌಹಾರ್ದದ ಊರು. ಒಂದು ಪ್ರದೇಶವಾದ ಕೂಟತ್ತಜೆ ಉಳ್ಳಾಲ್ದಿ ಅಮ್ಮನ ಕ್ಷೇತ್ರ, ಮತ್ತೊಂದು ಭಾಗದಲ್ಲಿ ಕಣಂತೂರು ಶ್ರೀ ತೋಡಕೊಕ್ಕಿನಾರ ದೇವಸ್ಥಾನದ ಕ್ಷೇತ್ರ, ಅದರ ಮಧ್ಯೆ ಪೊಯ್ಯತ್ತ ಬೇಲ್ ಮನಮಾಟಿ ಬೀಬಿ ದರ್ಗಾ ಶರೀಫ್ ಅವರ ಕ್ಷೇತ್ರ, ಈ ಮುಕ್ಕಾಂ. ಈ ಮೂರು ಕ್ಷೇತ್ರಗಳ ಮೂರು ಸೌಹಾರ್ದದ ಸ್ಥಳವಾದ ಪೊಯ್ಯತ್ತ ಬೇಲ್. ಆ ಪ್ರದೇಶದಲ್ಲಿ ಇದುವರೆಗೆ ಯಾವ ಒಂದು ಕೋಮುಗಳೆವೆ ಯಾವುದು, ಅಲ್ಲಿಯೇ ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ ಎಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಬಾಳುವ ಒಂದು ಪ್ರದೇಶದಿದ್ದರೆ ಅದು ಪೊಯ್ಯತ್ತ ಬೇಲ್ ಮಾತ್ರ. ಅಂದರೆ ಯಾವ ಸ್ಥಳದಲ್ಲಿ ಇಂದಿನ ಕಾಲದಲ್ಲಿ ಅಂಥ ಒಂದು ಸ್ಥಳ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ನೆರೆಕೆರೆ ಸುತ್ತಮುತ್ತಲು ಇರುವುದು ಹಿಂದೂ ಬಾಂಧವರು. ಆ ಮಸೀದ, ಆ ದರ್ಗಾ ಶರೀಫ ಸುತ್ತಮುತ್ತಲು ಇರುವವರು ಹಿಂದೂ ಬಾಂಧವರು. ಅವರೆಲ್ಲ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಬಾಳುವ ಒಂದು ಊರು ಪೊಯ್ಯತ್ತ ಬೇಲ್. ಆದ್ದರಿಂದ ಈ ಊರಿನ, ನಮ್ಮ ಊರಿನ ಈ ಉರುಸು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು. ಇದನ್ನು ಪತ್ರ ಮಾಧ್ಯಮದಲ್ಲಿ ಪ್ರಕಟಿಸಬೇಕು ಅಂತ ದಯವಿಟ್ಟು ನಿಮಗೆ ಕೇಳುವಂತ ನಮಸ್ಕರಿಸಲು ಮಾತನಾಡಿಸ್ತೇನೆ. ನಮಸ್ಕಾರ, ಜೈ ಭಾರತ್. ಇನ್ನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ನಮ್ಮ ಖತೀಬು ಸಹೋದರಂಥ ಪ್ರಗಲ್ಭ ಪ್ರಾಸಂಗಿಕ ಆದಂಥ ಪ್ರಸಂಗಕರ್ತರಾದಂಥ ವಾಗ್ಮಿ ಅಬ್ದುಲ್ ಜಬ್ಬಾರ್ ಸಕಾಫಿ ಖತೀಬರು ಪೊಯ್ಯತ್ತ ಬೇಲ್ ಇವರು ನಿಮ್ಮ ಮುಂದೆ ಮಾತಾಡಲಿದ್ದಾರೆ. ನಮ್ಮ ಪೊಯ್ಯತ್ತ ಬೇಲ್ ಮಕಾಂ ಉರೂಸ್ ಇದರ ಕುರಿತು ಪೊಯ್ಯತ್ತ ಬೇಲ್ ಮಕಾಂ ಉರೂಸ್ ಇದರ ಕುರಿತು ಅಧ್ಯಕ್ಷರು ಹೇಳಿದ ಹಾಗೆ ಸರ್ವ ಧರ್ಮೀಯರ ಸೌಹಾರ್ದತೆಯ ಒಂದು ಕೇಂದ್ರವಾಗಿದೆ ಪೊಯ್ಯತ್ತ ಬೇಲ್ ದರ್ಗಾ ಶರೀಫ್. ದೈನಂದಿನ ನೂರಾರು ಕುಟುಂಬಗಳು ಅಲ್ಲಿ ಬಂದು ಹರಕೆ ಸಲ್ಲಿಸಿ ಅವರ ತೊಂದರೆಗಳು, ಸಂಕಷ್ಟಗಳು ಹೇಳಿ ಅದಕ್ಕೆ ಪ್ರತಿಫಲ ಲಭಿಸುವಂತಹ ಒಂದು ಕೇಂದ್ರವಾಗಿದೆ. 5 ಶತಮಾನಗಳ ಪಾರಂಪರ್ಯವು ಇದಕ್ಕೆ ಇದೆ. ಅಲ್ಲಿಯ ಮಸೀದಿಯಾಗಲಿ, ಅಲ್ಲಿಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಲಿ, ವಿಮೆನ್ಸ್ ಶರೀಯತ್ ಕಾಲೇಜ್ ಆಗಲಿ, ದಾವಾ ದರ್ಸ್ ಆಗಲಿ, ಮದ್ರಸೆಗಳಾಗಲಿ ಎಲ್ಲವೂ ಸಹ ಮನವಾಟಿ ಬೀಬಿ ರಲಿಯಲ್ಲಾಹು ಅನ್ಹರವರ ಮಕಾಂ ಅಲ್ಲಿ ಬಂದ ನಂತರ ಅದರ ಒಂದು ಬರಕತ್ತಿನಿಂದ ಉಂಟಾದ ಈ ಒಂದು ಜಮಾತ್ ಹಾಗೂ ಸ್ಥಾಪನೆಯಾಗಿರುತ್ತದೆ. ಇದರ ಉರೂಸ್ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ 17 ದಿವಸಗಳಷ್ಟು ಎಲ್ಲ 2 ವರ್ಷಕ್ಕೊಮ್ಮೆ ನಡೆಯಲಿದೆ. ನಾಳೆ ಜನವರಿ 17ರಂದು ಅದರ ಉದ್ಘಾಟನೆ ನಡೆಯಲಿದೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಉರೂಸ್ ಕಾರ್ಯಕ್ರಮದ ಮತಪ್ರಭಾಷಣ ಅದಕ್ಕೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿಯಾದಂತಹ ಕಾಂತಪುರಂ AP ಉಸ್ತಾದರವರು ಭಾಗವಹಿಸಲಿದ್ದಾರೆ. ಈ ಉರೂಸ್ ಕಾರ್ಯಕ್ರಮದ 16 ದಿನಗಳ ಮತಪ್ರಭಾಷಣ ನಂತರ ಸಮಾರೋಪ ಸಮಾರಂಭ 2ನೇ ತಾರೀಕಿನಂದು, ಫೆಬ್ರವರಿ 2ನೇ ತಾರೀಕಿನಂದು ಉರೂಸ್ ಕಾರ್ಯಕ್ರಮವು ಅಧ್ಯಕ್ಷರು ಹೇಳಿದ ಹಾಗೆ ಲಕ್ಷಕ್ಕಿಂತಲೂ ಮಿಕ್ಕ ಜನರು ಅನ್ನದಾನ ಅಲ್ಲಿ ಅದಕ್ಕೆ ಬಂದು ಸೇರುವಂತಹ ಒಂದು ಕಾರ್ಯಕ್ರಮವಾಗಿದೆ. ಇದರ ಪ್ರಚಾರವು ಎಲ್ಲ ಜನರಿಗೆ ಪತ್ರ ಮಾಧ್ಯಮಗಳು ಇದನ್ನು ಪ್ರಕಟಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಜಮಾತಿನ ಹಾಗೂ ಉರೂಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಜಮಾಲುದ್ದೀನ್ ಎನ್ ಅವರು ನಮ್ಮೊಂದಿಗೆ ಮಾತನಾಡ್ತಾರೆ. ಪ್ರಿಯ ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಜಮಾತ್ ಕಮಿಟಿ ಮತ್ತು ಉರೂಸ್ ಕಮಿಟಿಯ ಅಧ್ಯಕ್ಷರು ಅದೇ ರೀತಿ ನಮ್ಮ ಖತೀಬರು ಬಹಳ ವಿವರವಾಗಿ ನಮ್ಮ ಉರೂಸ್ ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಕೋಮು ಸೌಹಾರ್ದದ ಕೇಂದ್ರ ಅಥವಾ ಒಂದು ಅಣ್ಣ ತಮ್ಮಂದಿರ ಹಾಗೆ ಎಲ್ಲ ಜಾತಿಯ ವರ್ಗದ ಜನರು ವಾಸಿಸುವಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ 2 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರೂಸ್ ಕಾರ್ಯಕ್ರಮ ನಾಳೆ ಜನವರಿ 17ರಿಂದ ಫೆಬ್ರವರಿ 1ರ ತನಕ ಮತಪ್ರಸಂಗ, ಅದೇ ರೀತಿ ಫೆಬ್ರವರಿ 2 ಆದಿತ್ಯವಾರದಂದು ಹಗಲು ಉರೂಸ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ದಿನಾಂಕ 19/1/2025ರಂದು ವಿವಿಧ ಮಹಲ್ಗಳ ಖತೀಬರು ಅದೇ ರೀತಿ ಅಧ್ಯಕ್ಷರನ್ನು ಆಹ್ವಾನಿಸುತ್ತಾ ಒಂದು ಮಹಲ್ ಸಂಗಮ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಅದೇ ರೀತಿ 21ನೇ ತಾರೀಕು ಜಲಾಲಿಯ ರಾತೀಬ್
23ನೇ ತಾರೀಕಿನಂದು ವಾರ್ಷಿಕ ಸ್ವಲಾತ್ ಮಜ್ಲಿಸ್ ಕೂಡ ನಡೆಯಲಿಕ್ಕೆ ಇದೆ. ವಾರ್ಷಿಕ ಸ್ವಲಾತ್ ಮಜ್ಲಿಸ್ನ ನೇತೃತ್ವವನ್ನು ನೂರು ಸಾದಾತ್ ಸೈಯದ್ ಅಬ್ದುಲ್ ರಹಮಾನ್ ಇಂಬಿಚಿಕೋಯ ತಂಗಳ್ ಅಲ್ ಬುಖಾರಿ ಬಾಯಾರ್ ತಂಗಳ್ ಅವರು ನೇತೃತ್ವ ವಹಿಸಲಿದ್ದಾರೆ. ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡುವಂಥ ಒಂದು ಪ್ರಚಾರದಿಂದ ನಾವು ಉದ್ದೇಶದಿಂದ ಈ ಒಂದು ಪತ್ರ ಸಮ್ಮೇಳನವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮಾಧ್ಯಮ ಸ್ನೇಹಿತರು ನಮ್ಮ ಈ ಸುದ್ದಿಯನ್ನು ಎಲ್ಲ ಜನರಿಗೂ ತಲುಪಿಸುವ ರೀತಿಯಲ್ಲಿ ತಮ್ಮ ತಮ್ಮ ಮಾಧ್ಯಮಗಳ ಮೂಲಕ ಈ ಒಂದು ವಾರ್ತೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ನಾನು ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಭಾರತ್.